ಇಗೋ ನಿಮಗಾಗಿ ಒಂದು ಸುಂದರವಾದ ಕತೆ. ಕಾಡ್ಗಿಚ್ಚು. ಒಂದು ಎಚ್ಚರಿಕೆಯ ಕತೆ. ಒಂದಾನೊಂದು ಕಾಲದಲ್ಲಿ ಹಸಿರುಮಯವಾದ ದೊಡ್ಡ ಕಾಡೊಂದು ಇತ್ತು. ಆ ಕಾಡಿನಲ್ಲಿ ಜಿಂಕೆ, ಮೊಲ, ಆನೆ, ಹುಲಿ, ನವಿಲು, ಹಕ್ಕಿಗಳು ಎಲ್ಲರೂ ಸಂತೋಷದಿಂದ ಬದುಕುತ್ತಿದ್ದರು. ಮರಗಳು ತುಂಬ ಹಸಿರಾಗಿದ್ದು, ನದಿ ಶುದ್ಧವಾದ ನೀರು ಶುದ್ಧವಾಗಿ ಹರಿಯುತ್ತಿತ್ತು. ಕಾಡು ಎಲ್ಲರಿಗೂ ಆಶ್ರಯವಾಗಿತ್ತು. ಆ ಕಾಡಿನ ಅಂಚಿನಲ್ಲಿ ರಘು ಎಂಬ ಒಬ್ಬ ಮನುಷ್ಯ ವಾಸಿಸುತ್ತಿದ್ದ. ಅವನು ಕಾಡಿನಲ್ಲಿ ಕಟ್ಟಿಗೆ ಕತ್ತರಿಸಿ ಮಾರಾಟ ಮಾಡುತ್ತಿದ್ದ. ಆದರೆ ಅವನು ಕಾಡನ್ನು ಪ್ರೀತಿಸುವುದಿಲ್ಲ. ಹಣವೇ ಅವನಿಗೆ ಮುಖ್ಯ. ದಿನವೂ ಸಿಗರೇಟು ಸೇದುತ್ತಾ ಕಾಡಿನೊಳಗೆ ಹೋಗಿ ಮರ ಕತ್ತರಿಸುತ್ತಿದ್ದ. ಒಂದು ಬೇಸಿಗೆಯ ದಿನ. ಬಿಸಿಲು ತುಂಬ ಜಾಸ್ತಿ ಇತ್ತು. ಕಾಡು ಸಂಪೂರ್ಣ ಒಣಗಿ ಹೋಗಿತ್ತು. ಆ ದಿನ ರಘು ಸಿಗರೇಟು ಸೇದಿದ. ನಂತರ ಅದರ ಬೆಂಕಿಯ ತುಂಡನ್ನು ಕಾಡಿನೊಳಗೆ ಎಸೆದನು. ಮೊದಲು ಚಿಕ್ಕ ಬೆಂಕಿ ಮಾತ್ರ ಕಾಣಿಸಿತು. ಆದರೆ ಗಾಳಿ ಜೋರಾಗಿದ್ದರಿಂದ ಅದು ಕ್ಷಣದಲ್ಲಿ ದೊಡ್ಡ ಕಾಡ್ಗಿಚ್ಚಾಗಿ ಹುಟ್ಟಿತು. ಪ್ರಾಣಿಗಳು ಓಡಿ ಹೋಗಲು ಶುರು ಮಾಡಿದವು. ಜಿಂಕೆ ತನ್ನ ಮರಿಯನ್ನು ಕಾಪಾಡಿಕೊಳ್ಳಲು ಓಡಿತು. ಮೊಲ ತನ್ನ ಗುಹೆಯಲ್ಲಿ ಅಡಗಿತು. ಆನೆಗಳು ನೀರಿನ ಕಡೆಗೆ ಓಡಿದವು. ಆದರೆ ಎಲ್ಲರೂ ಉಳಿಯಲು ಸಾಧ್ಯವಾಗಲಿಲ್ಲ. ಕೆಲವು ಹಕ್ಕಿಗಳು ಬೆಂಕಿಯಲ್ಲಿ ಸಿಲುಕಿದವು. ಅನೇಕ ಸಣ್ಣ ಪ್ರಾಣಿಗಳು ಸತ್ತವು. ಕಾಡಿನ ರಾಜನಾದ ಸಿಂಹನು ಎಲ್ಲ ಪ್ರಾಣಿಗಳನ್ನು ಸೇರಿಸಿ ಹೇಳಿದನು, ಇದು ನಮ್ಮ ಕಾಡಿಗೆ ಬಂದ ದೊಡ್ಡ ಅಪಾಯ. ನಾವು ಎಲ್ಲರೂ ಒಟ್ಟಿಗೆ ಉಳಿಯಬೇಕು. ಅವುಗಳು ನದಿಯಿಂದ ನೀರು ತರಲು ಪ್ರಯತ್ನಿಸಿದವು. ಆನೆಗಳು ತಮ್ಮ ಸೊಂಡಿಲಿನಿಂದ ನೀರು ಸುರಿಸಿದವು. ಮಂಗಗಳು ಎಲೆಗಳನ್ನು ಕಿತ್ತು ಬೆಂಕಿಯ ಮೇಲೆ ಹಾಕಿದವು. ಹಕ್ಕಿಗಳು ಮೇಲಿನಿಂದ ನೀರು ಬೀಳಿಸುವಂತೆ ಸಹಾಯ ಮಾಡಿದವು. ಆ ಸಮಯದಲ್ಲಿ ಹಳ್ಳಿ ಜನರು ಕೂಡ ಕಾಡಿನ ಹೊಗೆ ನೋಡಿ ಓಡಿ ಬಂದರು. ಅವರು ಬೆಂಕಿ ನಂದಿಸಲು ಸಹಾಯ ಮಾಡಿದರು. ಗಂಟೆಗಳ ಹೋರಾಟದ ನಂತರ ಕಾಡ್ಗಿಚ್ಚು ನಂದಿತು. ಆದರೆ ಕಾಡಿನ ದೊಡ್ಡ ಭಾಗ ಸುಟ್ಟು ಹೋಗಿತ್ತು. ಹಸಿರು ಮರಗಳು ಕಪ್ಪಾಗಿ ನಿಂತಿದ್ದವು. ಪ್ರಾಣಿಗಳು ದುಃಖದಿಂದ ಅಳುತ್ತಿದ್ದವು. ರಘು ಈ ದೃಶ್ಯ ನೋಡಿ ತುಂಬ ಲಜ್ಜೆಪಟ್ಟನು. ಅವನು ಅಳುತ್ತಾ ಹೇಳಿದನು, ಇದು ನನ್ನ ತಪ್ಪು. ನನ್ನ ಅಜಾಗರೂಕತೆಯಿಂದ ಈ ಕಾಡು ನಾಶವಾಯಿತು. ನಾನು ಕಾಡಿಗೆ ತುಂಬ ಹಾನಿ ಮಾಡಿದೆ. ಅವನು ಹಳ್ಳಿಯವರ ಮುಂದೆ ಕ್ಷಮೆ ಕೇಳಿದನು ಮತ್ತು ತೀರ್ಮಾನ ಮಾಡಿದನು, ನಾನು ಇನ್ನು ಮುಂದೆ ಕಾಡಿಗೆ ಹಾನಿ ಮಾಡಲ್ಲ. ಪ್ರತಿ ವರ್ಷ ಮರ ನೆಟ್ಟು ಕಾಡನ್ನು ಉಳಿಸುತ್ತೇನೆ. ಆ ದಿನದಿಂದ ರಘು ಕಾಡು ರಕ್ಷಕನಾಗಿ ಬದಲಾದನು. ಅವನು ಮಕ್ಕಳಿಗೆ ಹೇಳುತ್ತಿದ್ದ, ಒಂದು ಚಿಕ್ಕ ತಪ್ಪು ದೊಡ್ಡ ಅಪಾಯ ತರಬಹುದು. ಕಾಡನ್ನು ಉಳಿಸಬೇಕು, ಅದು ನಮ್ಮ ಜೀವ. ಕೆಲವು ವರ್ಷಗಳ ನಂತರ ಆ ಕಾಡು ಮತ್ತೆ ಹಸಿರಾಯಿತು. ಹೊಸ ಮರಗಳು ಬೆಳೆದವು. ಹಕ್ಕಿಗಳು ಮರಳಿ ಬಂದವು. ಪ್ರಾಣಿಗಳು ಮತ್ತೆ ಸಂತೋಷದಿಂದ ಬದುಕತೊಡಗಿದವು. ಈ ಕಥೆಯ ನೀತಿ: ಮಾನವನ ಅಜಾಗರೂಕತೆ ಪ್ರಕೃತಿಗೆ ದೊಡ್ಡ ಹಾನಿ ಮಾಡುತ್ತದೆ. ಕಾಡನ್ನು ಕಾಪಾಡುವುದು ನಮ್ಮ ಕರ್ತವ್ಯ. ಪ್ರಕೃತಿಯನ್ನು ಕಾಪಾಡುವವನೇ ನಿಜವಾದ ಮನುಷ್ಯ. ಒಂದು ಚಿಕ್ಕ ಅಜಾಗರೂಕತೆ ದೊಡ್ಡ ಕಾಡ್ಗಿಚ್ಚಾಗಬಹುದು. ಆದರೆ ಒಂದು ಚಿಕ್ಕ ಒಳ್ಳೆಯ ನಿರ್ಧಾರ ಪೂರ್ಣ ಕಾಡನ್ನೇ ಉಳಿಸಬಹುದು. ಕಾಡನ್ನು ಕಾಪಾಡೋಣ, ಪ್ರಕೃತಿಯನ್ನು ಉಳಿಸೋಣ, ಭವಿಷ್ಯವನ್ನು ಉಳಿಸೋಣ. ನಾನು ಮಾಡಿದ ಒಂದು ಚಿಕ್ಕ ತಪ್ಪು ಎಷ್ಟು ದೊಡ್ಡ ನಾಶ ತಂದಿತೋ, ಇನ್ನು ಮುಂದೆ ನಾನು ಪ್ರಕೃತಿಯನ್ನು ನೋಯಿಸುವುದಿಲ್ಲ. ಈ ಕಾಡು ನನ್ನ ಜವಾಬ್ದಾರಿ ಎಂದು ಪ್ರತಿಯೊಬ್ಬರಿಗೂ ತನ್ನ ಕಾಡಿನ ಬಗ್ಗೆ ಅರಿವನ್ನು ಮೂಡಿಸುವುದೇ ಈ ಕಥೆಯ ಸಾರಾಂಶ.